ಕೇವಲ ಒಂದೇ ಒಂದು ಡೈಲಿ ಕ್ಯಾಂಡಲ್ ನೋಡಿ ನಾಳೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಪಕ್ಕಾ ಹೇಳಕ್ಕಾಗತ್ತಾ? ಕೇಳೋಕೆ ಅಸಾಧ್ಯ ಅನ್ಸ್ಬೋದಲ್ವಾ? ಆದ್ರೆ ಖಂಡಿತ ಸಾಧ್ಯ. ಆ ಸೀಕ್ರೆಟ್ ಏನು, ಅದನ್ನ ಹೇಗೆ ಕಂಡಿಡಿಯೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಸರಿ, ಸ್ಟ್ರೇಟ್ ಆಗಿ ಪಾಯಿಂಟ್ಗೆ ಬರೋಣ. ನೋಡಿ, ಈ ಮಾತು ಸ್ವಲ್ಪ ಹಾರ್ಷ್ ಅನ್ಸ್ಬಹುದು, ಆದ್ರೆ ಸಕ್ಸಸ್ಫುಲ್ ಟ್ರೇಡಿಂಗ್ ಕಲಿಯೋಕೆ ಇದೇ ಮೊದಲ ಪಾಠ. ಪ್ರಾಬ್ಲಮ್ ಇರೋದೇ ನಾವು ಕಲಿಯೋ ರೀತಿಯಲ್ಲಿ, ಅದನ್ನ ಸರಿ ಮಾಡ್ಕೊಳ್ಳೋದೇ ನಮ್ಮ ಫಸ್ಟ್ ಸ್ಟೆಪ್. ಹಾಗಾದ್ರೆ ಯಾಕೆ ಈ ರೀತಿ ಗಂಟೆಗಟ್ಲೆ ಟ್ರೇಡಿಂಗ್ ವಿಡಿಯೋಗಳನ್ನ ನೋಡಿದ್ರೂ ನಾವು ಯಾಕೆ ಒಳ್ಳೆ ಟ್ರೇಡರ್ ಆಗ್ತಾ ಇಲ್ಲ? ಈ ಬಿಂಜ್ ವಾಚಿಂಗ್ ಅನ್ನೋ ಟ್ರ್ಯಾಪ್ನಿಂದ ಹೊರಗೆ ಬರೋದು ಹೇಗೆ, ಅದನ್ನ ನೋಡೋಣ ಬನ್ನಿ. ನೋಡಿ, ಒಂದು ವಿಷಯವನ್ನ ಸುಮ್ನೆ ನೋಡೋದು ಬೇರೆ, ಅದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ನಮ್ಮದಾಗಿಸ್ಕೊಳ್ಳೋದೇ ಬೇರೆ ಅಲ್ವಾ? ಮಾಹಿತಿ ಅನ್ನೋದು ಎಂಟರ್ಟೈನ್ಮೆಂಟ್ ಆಗ್ಬಾರ್ದು, ಅದು ನಮ್ಮ ಸ್ಕಿಲ್ ಆಗ್ಬೇಕು. ನಿಜವಾದ ಮಾಸ್ಟರ್ಗೆ ಬೇಕಾಗಿರೋದು ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡೋದು, ಸುಮ್ನೆ ಕೂತು ನೋಡೋದಲ್ಲ. ನಾವು ಕಲ್ತಿರೋ ನಾಲೆಜ್ ಅನ್ನ ನಿಜವಾದ ಸ್ಕಿಲ್ ಆಗಿ ಕನ್ವರ್ಟ್ ಮಾಡೋಕೆ ಇರೋದು ಇದೊಂದೇ ದಾರಿ. ಮೊದಲು ಒಂದೇ ಒಂದು ಕಾನ್ಸೆಪ್ಟ್ ತಗೊಳ್ಳಿ, ಅದನ್ನ ಚಾರ್ಟ್ಗಳಲ್ಲಿ ನೂರಾರು ಸಲ ಹುಡುಕಿ ಗುರುತಿಸಿ, ಆಮೇಲೆ ಲೈವ್ ಮಾರ್ಕೆಟ್ನಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಈ ಮಧ್ಯೆ ಏನೇ ಡೌಟ್ ಬಂದ್ರೂ ಸರಿ, ಅದಕ್ಕೆ ಉತ್ತರ ಸಿಗೋವರೆಗೂ ಬಿಡಬೇಡಿ. ಓಕೆ, ಈಗ ಇವತ್ತಿನ ನಮ್ಮ ಟಾಪಿಕ್ನ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಪ್ರತಿಯೊಂದು ಡೈಲಿ ಕ್ಯಾಂಡಲ್, ನೆನ್ಪಿಡಿ, ಪ್ರತಿಯೊಂದು ಡೈಲಿ ಕ್ಯಾಂಡಲ್ ಕೂಡ ನಾಳೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಕಥೆ ಹೇಳುತ್ತೆ. ಆ ಕಥೆಯನ್ನ ಓದೋದು ಹೇಗೆ ಅಂತ ಈಗ ಕಲಿಯೋಣ. ಮಾರ್ಕೆಟ್ನ ನೆಕ್ಸ್ಟ್ ಮೂವ್ ಹೆಂಗಿರುತ್ತೆ ಅನ್ನೋದ್ರ ಕೀ ಇಲ್ಲೇ ಇದೆ. ಪ್ರೈಸ್ ಹಿಂದಿನ ಕ್ಯಾಂಡಲ್ನ ಹೈ ಮತ್ತೆ ಲೋ ಹತ್ರ ಇರೋ ಲಿಕ್ವಿಡಿಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರಲ್ಲೇ ಅಲ್ಲೇ ಇದೆ ಪೂರ್ತಿ ಸೀಕ್ರೆಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲಿಕ್ವಿಡಿಟಿ ಅಂದ್ರೆ ದುಡ್ಡು. ಸ್ಮಾರ್ಟ್ ಮನಿ ಯಾವಾಗ್ಲೂ ಈ ಲಿಕ್ವಿಡಿಟಿ ಎಲ್ಲಿದೆಯೋ ಪ್ರೈಸನ್ನ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ. ಇದನ್ನ ಒಂದ್ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಅನ್ಕೋಬಹುದು. ಸರಿ, ಈಗ ನಾವು ಈ ಇಡೀ ಅನಾಲಿಸಿಸ್ನ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೀವಿ. ಒಂದು ಪ್ರಾಫಿಟಬಲ್ ಟ್ರೇಡ್ ಮತ್ತೆ ಒಂದು ಲಾಸಿಂಗ್ ಟ್ರೇಡ್ ಮಧ್ಯೆ ಇರೋ ವ್ಯತ್ಯಾಸವನ್ನೇ ಡಿಸೈಡ್ ಮಾಡೋ ಎರಡು ಸಿನಾರಿಯೋಗಳು, ರನ್ ಮತ್ತು ಸ್ವೀಪ್. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ ಟ್ರೇಡಿಂಗ್ನ ರಿಸಲ್ಟೇ ಚೇಂಜ್ ಆಗುತ್ತೆ, ಗ್ಯಾರಂಟಿ. ತುಂಬಾ ಗಮನ ಕೊಟ್ಟು ಕೇಳೆ, ಯಾಕಂದ್ರೆ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಕ್ಯಾಂಡಲ್ನ ಕ್ಲೋಸ್. ಒಂದು ವೇಳೆ ಪ್ರೈಸ್ ಹೈ ಅನ್ನ ದಾಟಿ ಅದರ ಮೇಲೇನೆ ಕ್ಲೋಸ್ ಆದ್ರೆ ಅದನ್ನ ರನ್ ಅಂತೀವಿ. ಇದರರ್ಥ ಬುಲ್ಸ್ ಇನ್ನು ಸ್ಟ್ರಾಂಗ್ ಆಗಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇನ್ನು ಮೇಲಿದೆ. ಆದ್ರೆ ಪ್ರೈಸ್ ಹೈ ಅನ್ನ ದಾಟಿ ಮತ್ತೆ ವಾಪಸ್ ಕೆಳಗ್ ಬಂದು ಕ್ಲೋಸ್ ಆದ್ರೆ ಅದನ್ನೇ ಸ್ವೀಪ್ ಅನ್ನೋದು. ಇದು ಪಕ್ಕಾ ಒಂದು ಟ್ರ್ಯಾಪ್. ಪ್ರೈಸ್ ಈಗ ಕೆಳಗೋಗೋಕೆ ರೆಡಿ ಆಗಿದೆ ಅಂತ ಅರ್ಥ. ಇದೇ ನೋಡಿ ಆ ಟ್ರ್ಯಾಪ್. ಜಾಸ್ತಿ ಜನ ರೀಟೇಲ್ ಟ್ರೇಡರ್ಸ್ಗಳು ಇದನ್ನ ಬ್ರೇಕ್ಔಟ್ ಅಂತ ಅನ್ಕೊಂಡು ಎಂಟ್ರಿ ತಗೊಳ್ತಾರೆ. ಆದ್ರೆ ಸ್ಮಾರ್ಟ್ ಮನಿ ಅವ್ರನ್ನೇ ಟಾರ್ಗೆಟ್ ಮಾಡುತ್ತೆ. ಅದಕ್ಕೆ ಈ ಸ್ವೀಪ್ ಅನ್ನೋ ಸಿಗ್ನಲ್ ಅನ್ನ ಗುರ್ತಿಸೋದು ತುಂಬಾನೇ ಇಂಪಾರ್ಟೆಂಟ್. ಒಂದ್ ನಿಮಿಷ ಯೋಚನೆ ಮಾಡಿ, ನಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಸುಲಭವಾಗಿ ಅವಾಯ್ಡ್ ಮಾಡಬಹುದಾಗಿದ್ದ ಅತಿದೊಡ್ಡ ಲಾಸ್ಗೆ ಕಾರಣವಾಗೋ ತಪ್ಪು ಯಾವುದು ಅಂತ ಅನ್ಸತ್ತೆ? ಇದೇ ನೋಡಿ ಆ ತಪ್ಪು. ಸ್ವೀಪ್ನ ಇಗ್ನೋರ್ ಮಾಡೋದು. ಆ ಒಂದು ಸಣ್ಣ ಡೀಟೇಲ್, ಪ್ರೈಸ್ ಹೈ ಬೈ ಲೋ ಮೇಲೆ ಕ್ಲೋಸ್ ಆಯ್ತಾ ಅಥವಾ ವಾಪಸ್ ಒಳಗ್ ಬಂದು ಕ್ಲೋಸ್ ಆಯ್ತಾ ಅನ್ನೋದನ್ನ ಮಿಸ್ ಮಾಡ್ಕೊಳ್ಳೋದು. ಅಷ್ಟೇ ಅಲ್ಲ, ಎಷ್ಟೋ ಪ್ರೊಫೆಷನಲ್ ಟ್ರೇಡರ್ಸ್ಗಳು ಕೂಡ ಈ ಮಿಸ್ಟೇಕ್ ಮಾಡ್ತಾರೆ. ಅದರಿಂದ ಅವರ ಅನಾಲಿಸಿಸ್ನ ತಲೆಕ್ರಿಂದುಲ್ಸಿ ಮಾಡ್ತಾರೆ. ಒಂದು ಸ್ವೀಪ್ ಆಯ್ತು ಅಂತ ಗೊತ್ತಾದ ತಕ್ಷಣ ನಮ್ಮ ಮೈಂಡ್ಸೆಟ್ 180 ಡಿಗ್ರಿ ಚೇಂಜ್ ಆಗ್ಬೇಕು. ಒಂದು ನಿಮಿಷದ ಹಿಂದೆ ನಾವು ಬುಲ್ಲಿಶ್ ಇದ್ವಿ ಅಂದ್ರೆ ಸ್ವೀಪ್ ಆದ ತಕ್ಷಣ ನಾವು ಬೇರಿಶ್ ಆಗ್ಬೇಕು. ಯಾಕಂದ್ರೆ ಮಾರ್ಕೆಟ್ನ ಉದ್ದೇಶನೇ ಕಂಪ್ಲೀಟ್ ಆಗಿ ಬದಲಾಗಿರುತ್ತೆ. ಅದರ ಹೊಸ ಟಾರ್ಗೆಟ್ ಈಗ ಆಪೋಸಿಟ್ ಡೈರೆಕ್ಷನ್ನಲ್ಲಿರೋ ಲಿಕ್ವಿಡಿಟಿ. ಸರಿ, ಈಗ ರನ್ ಮತ್ತು ಸ್ವೀಪ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದನ್ನ ಇನ್ನೂ ಎಫೆಕ್ಟಿವ್ ಆಗಿ ಬಳಸೋಕೆ ನಮ್ಗೆ ಬೇಕಾಗಿರೋ ಕೆಲವು ಇಂಪಾರ್ಟೆಂಟ್ ಟೂಲ್ಸ್ ಬಗ್ಗೆ ಈಗ ನೋಡೋಣ. ಇದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್. ಯಾವಾಗ್ಲಾದ್ರೂ ಡೈಲಿ ಚಾರ್ಟ್ ನೋಡಿದಾಗ ಕನ್ಫ್ಯೂಸ್ ಆಗ್ತಿದೆ, ಏನ್ ನಡೀತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಅನ್ಸಿದ್ರೆ ತಕ್ಷಣ ವೀಕ್ಲಿ ಚಾರ್ಟ್ಗೆ ಹೋಗಿ. ದೊಡ್ಡ ಪಿಕ್ಚರ್ ಯಾವಾಗ್ಲೂ ಸಣ್ಣ ಪುಟ್ಟ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡುತ್ತೆ. ನಮ್ಮ ಬಯಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಈ 3 ಪಾಯಿಂಟ್ಸ್ ಸಾಕು. ವೀಕ್ಲಿ ಚಾರ್ಟ್ ನಮ್ಮ ಆಂಕರ್ ಇದ್ದ ಹಾಗೆ, ಅದು ನಮಗೆ ದೊಡ್ಡ ಡೈರೆಕ್ಷನ್ ತೋರಿಸುತ್ತೆ. FVGಗಳು ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ಸ್, ಅವು ಮ್ಯಾಗ್ನೆಟ್ಸ್ ಇದ್ದ ಹಾಗೆ ಪ್ರೈಸನ್ನ ತನ್ನ ಕಡೆಗೆ ಎಳೆಯುತ್ತೆ. ನಮ್ಮ ಡೌಟ್ಸನ್ನ ಆಕ್ಟಿವ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೋದು, ಇದೇ ನಮ್ಮನ್ನ ಪರ್ಫೆಕ್ಷನ್ ಕಡೆ ಕರ್ಕೊಂಡು ಹೋಗೋ ದಾರಿ. ಕೆಲವೊಂದು ಸಲ ಪ್ರೈಸ್ ಕ್ಲಿಯರ್ ಆಗಿ ಕಾಣ್ತಿರೋ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅನ್ನ ಕೇರ್ ಮಾಡದೆ ಒಂದು ಖಾಲಿ ಜಾಗವನ್ನ ಫಿಲ್ ಮಾಡೋಕೆ ಹೋಗುತ್ತೆ. ಅದನ್ನೇ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಶಾರ್ಟ್ ಆಗಿ FVG ಅಂತ ಕರೆಯೋದು. ಇವು ತುಂಬಾನೇ ಪವರ್ಫುಲ್ ಪ್ರೈಸ್ ಮ್ಯಾಗ್ನೆಟ್ಸ್. ಸರಿ, ಇಲ್ಲಿಯವರೆಗೆ ನಾವು ಕಲಿತಿರೋ ಥಿಯರಿಯನ್ನ ನಿಜವಾದ ಸ್ಕಿಲ್ ಆಗಿ ಕನ್ವರ್ಟ್ ಮಾಡೋ ಟೈಮ್ ಈಗ ಬಂದಿದೆ. ಇದಕ್ಕಾಗಿ ನಿಮ್ಗೊಂದು ಸಿಂಪಲ್ ಆದ್ರೆ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಚಾಲೆಂಜ್ ಕೊಡ್ತೀನಿ.
ಈ ನಂಬರ್ ನೆನ್ಪಿಟ್ಕೊಳ್ಳಿ 20 ಇದೇ ತಮ್ಮ ಅಭ್ಯಾಸದ ಫೌಂಡೇಶನ್. ಈ ಕಾನ್ಸೆಪ್ಟ್ ಮೇಲೆ ಗ್ರಿಪ್ ಸಾಧಿಸೋಕೆ ಬೇಕಾಗಿರೋ ಮಿನಿಮಮ್ ದಿನಗಳ ಬ್ಯಾಕ್ ಟೆಸ್ಟಿಂಗ್ ಇದು. ನೋಡಿ, ಇದು ಸುಮ್ಮನೆ ನೋಡೋದಲ್ಲ, ಇದು ಆಕ್ಟಿವ್ ಸ್ಟಡಿ. ಪ್ರತಿಯೊಂದು ಕ್ಯಾಂಡಲ್ ಅನ್ನ ಅನಲೈಸ್ ಮಾಡಿ, ಅದು ರನ್ ಆಗಿತ್ತಾ ಅಥವಾ ಸ್ವೀಪ್ ಆಗಿತ್ತಾ, ಅದು ಆದ್ಮೇಲೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತು. ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಮ ಮೈಂಡ್ನಲ್ಲೇ ಒಂದು ವಿಜುವಲ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ಚಾಲೆಂಜ್ನ ಉದ್ದೇಶನೇ ನಮ್ಮಲ್ಲಿ ಒಂದು ಇಂಟ್ಯೂಷನ್ ಡೆವಲಪ್ ಮಾಡೋದು. ಅಂದ್ರೆ ಚಾರ್ಟ್ ನೋಡಿದ ತಕ್ಷಣ ಬೇರೆಯವರ ಒಪಿನಿಯನ್ ಬೇಕೇ ಇಲ್ಲ, ನಮಗೆ ರನ್ ಮತ್ತು ಸ್ವೀಪ್ ನಡುವಿನ ವ್ಯತ್ಯಾಸ ಗೊತ್ತಾಗ್ಬೇಕು. ಆ ಒಂದು ಕಾನ್ಫಿಡೆನ್ಸ್ ಬರೋದು ಕೇವಲ ಪ್ರಾಕ್ಟೀಸಿಂದ ಮಾತ್ರ. ಮತ್ತು ಕೊನೆಗೆ ನಾವೆಲ್ಲರೂ ಕಲಿಯಬೇಕಾದ ಅತೀ ಮುಖ್ಯವಾದ ಪಾಠ ಅಂದ್ರೆ ಇದೇ: ನಮ್ಮ ಪ್ರಾಸೆಸ್ ಸರಿ ಇದ್ರೆ ರಿಸಲ್ಟ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಪ್ರತಿ ಟ್ರೇಡ್ನಲ್ಲೂ ಪ್ರಾಫಿಟ್ ಮಾಡಬೇಕು ಅನ್ನೋದಕ್ಕಿಂತ ಪ್ರತಿ ಸಲನೂ ನಾವು ಸರಿಯಾದ ರೂಲ್ಸ್ ಫಾಲೋ ಮಾಡ್ತಿದೀವಾ ಅನ್ನೋದು ತುಂಬಾನೇ ಮುಖ್ಯ. ಈಗ ನಿಮ್ಮ ಟರ್ನ್. ವೇಟ್ ಮಾಡಬೇಡಿ, ತಕ್ಷಣ ಚಾರ್ಟ್ ಓಪನ್ ಮಾಡಿ, ಇವತ್ತಿನ ಕ್ಯಾಂಡಲ್ ಅನ್ನ ಅನಲೈಸ್ ಮಾಡಿ, ಈಗ ತಾನೇ ಕಲ್ತಿದ್ದನ್ನ ಅಪ್ಲೈ ಮಾಡಿ ನೋಡಿ. ಉತ್ತರ ನಿಮ್ಮ ಕಣ್ಮುಂದೆನೇ ಇದೆ. Correct execution mistakes, not to entertain. If this video removed a false belief for you, support the course. Like the video, share it with another trader who keeps buying higher highs. And subscribe so you don't miss the required next lesson. This is SMC Foundations. Think like institutions. We build context first.